ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಹೆಣ್ಮಕ್ಳಿಗಂತೂ ಫೇವ್ರೆಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತು ವಿಡಿಯೋಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಮನೆಯಲ್ಲೇ ಪಾರ್ಲರ್ ಅಂತ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ, ಮತ್ತು ಆ ಮೇಕಪ್ಗೆ ಯಾವ್ಯಾವ ಪ್ರಾಡಕ್ಟ್ಗಳು ತೊಗೋಬೇಕು, ಫಸ್ಟು ಯಾವುದನ್ನು ಹಚ್ಕೋಬೇಕು, ಎಲ್ಲ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಇವತ್ತು ನಾನು ನನ್ನ ತಂಗಿಯ ಮಗಳ ನಾಮಕರಣ ಇತ್ತು. ಸೊ ನಾನು ಅವ್ರಿಗೆ ಕಮಿಟ್ ಆಗಿದ್ದೆ ನಾನೇ ರೆಡಿ ಮಾಡಿಕೊಡ್ತೀನಿ ಅಂತ. ಸೊ ಅದಕ್ಕೆ ಈಗ ಮೇಕಪ್ ಮಾಡ್ತಾ ಇದ್ದೀನಿ. ಸ್ಯಾರಿ ಡ್ರಾಪಿಂಗ್ ಆಲ್ರೆಡಿ ಆಗಿದೆ. ಈಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ಹೇರ್ ಸ್ಟೈಲ್ ವಿಡಿಯೋ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಈ ಥರ ಬಬಲ್ಸ್ ಹೇರ್ ಸ್ಟೈಲ್ ಅಂತ ಹೇಳ್ತಾರಲ್ಲ, ಬೆಲೂನ್ ಹೇರ್ ಸ್ಟೈಲ್, ಆ ಥರ ಮಾಡಿದ್ದೀನಿ. ನೋಡಿ, ಈ ಥರ ಅಪ್ಪರ್ ಬ್ಯಾಂಡ್ ತೊಗೊಂಡು ಸೆಂಟರ್ ಕಟ್ಟಿ ಈ ಥರ ಬಬಲ್ ಥರ ಮಾಡ್ಕೊಳ್ಳೋದು ಹೇರ್ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋನ ಬೇಕಾದ್ರೆ ಸಪ್ರೇಟ್ ಒಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆ ಈ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಮಾಡಬೇಕು ಅಂತ. ನೋಡಿ, ಈಗ ಹೇರ್ ಸ್ಟೈಲ್ ಈ ಥರ ಕಾಣ್ತಾ ಇದೆ. ಆ್ಯಕ್ಚುಲಿ ನಾನು ಸುಮಾರು ಫಂಕ್ಷನ್ಗೆ ನನ್ನ ಕಸಿನ್ಸ್ಗೆ, ನನ್ನ ಸಿಸ್ಟರ್ಸ್ಗೆ ಎಲ್ಲ ಮೇಕಪ್ ಮಾಡಿದ್ದೀನಿ. ಈವನ್ ನನ್ನ ಮದುವೆಲಿ ನಾನೇ ಮೇಕಪ್ ಮಾಡ್ಕೊಂಡಿದ್ದು. ಆ ಟೈಮಲ್ಲೆಲ್ಲ ಈ ಥರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ತುಂಬ ಬ್ಯುಸಿ, ಗೊತ್ತಲ್ಲ, ಫಂಕ್ಷನ್ ಅಂತ ಫುಲ್ ಗಡಿಬಿಡಿ ಇರುತ್ತೆ. ಹಾಗಾಗಿ ಯಾವುದು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡು ಇದರ ವೀಡಿಯೋ ಮಾಡ್ತಾಯಿದ್ದೀನಿ ಈ ಸಲ. ಯೂಶ್ವಲಿ ನಾನು ಈ ಥರ ಹೇರ್ ಸ್ಟೈಲ್ ಮಾಡುವಾಗ ಸ್ಟ್ರೈಟ್ನರ್ ಯೂಸ್ ಮಾಡ್ತೀನಿ. ಸ್ಟ್ರೈಟರ್ ಯೂಸ್ ಮಾಡೋದ್ರಿಂದ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಪಾರ್ಲರೆಲ್ಲ ಫಿನಿಶಿಂಗ್ ಬರುತ್ತಲ್ಲ, ಅದೇ ರೀತಿ ಫಿನಿಶಿಂಗ್ ಬರುತ್ತೆ. ಬಟ್ ಇವರು ನನ್ನ ಸಿಸ್ಟರ್ ಹೇರ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಫುಲ್ ರಫ್ ಆಗಿ ತಿಕ್ಕಾಗಿದೆ. ಹಾಗಾಗಿ ಇವ್ರಿಗೆ ಸ್ಟ್ರೈಟ್ನರ್ ಬೇಕಾಗಿರಲಿಲ್ಲ, ಅದು ಹೀಗೆ ಮಾಡ್ಬೋದಾಗಿತ್ತು. ನೋಡಿ, ಈಗ ಹೇರ್ ಸ್ಟೈಲ್ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಈಗ ಫ್ಲವರ್ ಹಾಕ್ತಾ ಇದ್ದೀನಿ, ಸ್ಯಾರಿ ಮ್ಯಾಚಿಂಗ್ ಫ್ಲವರ್. ಈ ಹೇರ್ ಸ್ಟೈಲ್ ಮಾಡೋದಂತೂ ತುಂಬಾ ಈಸಿ. ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಹೇರ್ ರಬ್ಬರ್ ಬ್ಯಾಂಡ್ ಹಾಕಿ ಟ್ಯಾಗ್ ಮಾಡ್ಕೋಬೇಕು. ಮಧ್ಯ ಅದೇ ರೀತಿ ಈ ಥರ ಬಬಲ್ಸ್ ಅದೇ ಕ್ರಿಯೇಟ್ ಆಗುತ್ತೆ. ನಾವು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕೊಂಡಾಗ ಈ ಥರ ಬಬಲ್ಸ್ ಥರ ಬೆಲೂನ್ ಥರ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಹತ್ರ ಹೇರ್ ಸ್ಪ್ರೇ ಇದ್ದರೆ ಅದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇರ್ ಸ್ಪ್ರೇ ಹಾಕೋದ್ರಿಂದ ಹೇರ್ ಸ್ಟೈಲ್ ಮಾಡಿದ್ಮೇಲೆ ಹೇರ್ ಸ್ಪ್ರೇ ಹಾಕಿದ್ರೆ ಅದೇ ರೀತಿ ಕೂರುತ್ತೆ, ಸ್ವಲ್ಪನೂ ಅಲ್ಲಾಡಲ್ಲ. ಸೊ ಅದಕ್ಕೋಸ್ಕರ ನಾನೀಗ ಹೇರ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಫೈನಲ್ ಹೇರ್ ಸ್ಟೈಲ್ ಲುಕ್ ಈ ಥರ ಬಂದಿದೆ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಈಸಿ ಇದು ಹೇರ್ ಸ್ಟೈಲ್ ಮಾಡೋದು. ಸೊ ಈಗ ಮೇಕಪ್ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟು ಮೇಕಪ್ ಶುರು ಮಾಡೋ ಮುಂಚೆ ಮಾಯ್ಶ್ಚರೈಸೇಷನ್ ಹಾಕೋಬೇಕು. ಅದು ಹಾಕೊಳ್ಳೋದ್ರಿಂದ ಸ್ಕಿನ್ ಡ್ರೈ ಆಗೋಲ್ಲ. ಫೌಂಡೇಶನ್ ಹಾಕಿದಾಗ ಒಂಥರ ಸೀಲ್ ಬಿಡ್ಕೊಳ್ಳೋ ಥರ ಎಲ್ಲ ಫೀಲ್ ಆಗುತ್ತೆ, ಮತ್ತು ಸ್ಕಿನ್ ಎಲ್ಲ ಡ್ರೈ ಆದಂಗೆ ಫೀಲ್ ಆಗುತ್ತೆ. ಹಾಗಾಗಿ ಫಸ್ಟು ಯಾವಾಗಲೂ ಮಾಯ್ಶ್ಚರೈಸೇಷನ್ ಅಪ್ಲೈ ಮಾಡ್ಕೋಬೇಕು. ಸೊ ನಾನಿಲ್ಲಿ ಲ್ಯಾಕ್ಮಿ ಅವರ ಮಾಯ್ಶ್ಚರೈಸೇಷನ್ ತೊಗೋತಾ ಇದ್ದೀನಿ. ಮಾಯ್ಶ್ಚರೈಸೇಷನ್ ನಿಮ್ಮ ಸ್ಕಿನ್ ಟೋನ್ ಪ್ರಕಾರ ತೊಗೋಬೇಕಾಗತ್ತೆ. ನಿಮ್ಮದು ಡ್ರೈ ಸ್ಕಿನ್ ಆದರೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಆಯಿಲಿ ಆದರೆ ಸ್ವಲ್ಪ ಕ್ರೀಮ್ ಕಮ್ಮಿನೇ ತೊಗೊಳ್ಳಿ, ಯಾಕಂದರೆ ಫೇಸ್ ಆಯಿಲ್ ಇರುತ್ತೆ. ಕ್ರೀಮ್ ಹಾಕೋದ್ರಿಂದ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಯಾವುದೇ ಕ್ರೀಮ್ ಹಚ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ, ಜಾಸ್ತಿ ಆದರೆ ಬೂದಿ ಥರ ಆಗುತ್ತೆ. ಸೊ ನನಗೆ ಫೇಸಿಗೆ ಎಷ್ಟು ಬೇಕು ಅಷ್ಟೇ ಕ್ರೀಮ್ ತೊಗೊಂಡು ಈ ಥರ ನೀಟಾಗಿ ಫೇಸೆಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೇನೆ. ಈಗ ನೆಕ್ಸ್ಟ್ ನಾನು ಹೂಡಾ ಅವರ HD ಪ್ರೈಮರ್ ತೊಗೋತಾ ಇದ್ದೀನಿ. ಸೊ ಪ್ರೈಮರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೌಂಡೇಶನ್ ಹಚ್ಚೋ ಮುಂಚೆ ಪ್ರೈಮರ್ ಕೂಡ ಹಚ್ಕೋಬೇಕಾಗತ್ತೆ. ಸೊ ಇನ್ನೊಂದು ಏನಪ್ಪ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದರೆ, ಒಂದು ಕ್ರೀಮ್ ಹಚ್ಚಿ ಸ್ವಲ್ಪ ಗ್ಯಾಪ್ ಕೊಡಬೇಕು, ಅದು ಡ್ರೈ ಆಗಬೇಕಾಗತ್ತೆ. ಆ ಒಂದು ಕ್ರೀಮ್ ಮೇಲೆ ಇನ್ನೊಂದು ಕ್ರೀಮ್ ಹಚ್ಚುತ್ತಾ ಆದರೆ ಅದು ಓವರ್ಲ್ಯಾಪ್ ಆಗ್ತಾ ಇರುತ್ತೆ, ನೀಟಾಗಿ ಫಿನಿಶಿಂಗ್ ಬರೋಲ್ಲ. ಒಂದು ಕ್ರೀಮ್ ಹಚ್ಚಿ ಸ್ವಲ್ಪ ಟೈಮ್ ಕೊಡಿ, ಫುಲ್ ಡ್ರೈ ಆಗಿದೆ, ಫಿನಿಶಿಂಗ್ ಬಂದಿದೆ ಅಂದಮೇಲೆ ಮತ್ತು ನೆಕ್ಸ್ಟ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಲಾರಿಯಲ್ ಅವರ ಸೀರಮ್ ತೊಗೋತಾ ಇದ್ದೀನಿ. ಇದು ಗ್ಲೋಯಿಂಗ್ ಸೀರಮ್. ಇದು ಹಾಕೊಳ್ಳೋದ್ರಿಂದ ಸ್ವಲ್ಪ ಫೇಸ್ ಗ್ಲೋ ಬರುತ್ತೆ, ಮತ್ತು ಎಲ್ಲ ಸ್ಕಿನ್ನು ಈವನ್ ಆಗಿ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಆಯಿಲಿ ಇದ್ದಿದ್ದರಿಂದ ನಾನು ತುಂಬ ಜಾಸ್ತಿ ಹಚ್ಕೋತಿಲ್ಲ, ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ಕೈಯೇ ಯೂಸ್ ಮಾಡ್ತಾ ಇದ್ದೀನಿ, ಜಾಸ್ತಿ ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ನನಗೆ ಕೈ ಕಂಫರ್ಟಬಲ್ ಆಗಿರುತ್ತೆ, ನಂಗೆ ಗೊತ್ತಾಗುತ್ತೆ ಹೇಗೆ ಸ್ಪ್ರೆಡ್ ಆಗ್ತಿದೆ ಏನು ಅಂತ. ಸೊ ಈಗ ನಾನಿಲ್ಲಿ
ಪಾಂಡ್ಸ್ ಅವರ ಪೌಡ್ರ್ ಇದು ಕ್ರೀಮ್ ತಗೋತಾ ಇದ್ದೀನಿ. ಇದು ಅವ್ರ ಫೇಸ್ಗೆ ಚೆನ್ನಾಗಿ ಸೂಟ್ ಆಗುತ್ತಂತೆ. ಸೊ ಅದಕ್ಕೆ ಅದನ್ನು ಹಚ್ಚುತ್ತಾ ಇದ್ದೀನಿ ನಾನು. ಡೈಲಿ ಕ್ರೀಮ್ ಬರುತ್ತಲ್ಲ ಅದು. ಸೊ ನೆಕ್ಸ್ಟ್ ಈಗ ನಾನು ಕನ್ಸಿಲರ್ ತಗೋತಾ ಇದ್ದೀನಿ. ಸೊ ಅಂಡರ್ ಐಸ್ ಹತ್ರ ಏನಾದರೂ ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಬಂದಿದೆ ಮತ್ತು ಅಂಡರ್ ಲಿಪ್ಸ್ ಹತ್ರ ಎಲ್ಲ ಬ್ಲ್ಯಾಕ್ ಸರ್ಕಲ್ ಬಂದಿರುತ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಕನ್ಸಿಲರ್ ಯೂಸ್ ಮಾಡ್ತೀವಿ. ಈಗ ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಮತ್ತು ಸ್ಕಿನ್ಗೆ ಚೆನ್ನಾಗಿ ಬ್ಲೈಂಡ್ ಆಗಬೇಕು. ಸೊ ಆ ಥರ ಬ್ರಷಲ್ಲಿ ನೀಟಾಗಿ ಬ್ಲೈಂಡ್ ಮಾಡ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಈಗ BB ಕ್ರೀಮ್ ತೊಗೋತಾ ಇದ್ದೀನಿ. ಇದು ವಾಟರ್ ಡ್ರಾಪು. ಇದ್ರ ಜೊತೆ ನೇಬಿ ಅವರ 3 ಸ್ಟ್ರೋ ಬರುತ್ತಲ್ಲ ಕ್ರೀಮ್, ಅದನ್ನು ತೊಗೋತಾ ಇದ್ದೀನಿ. ಇದರಲ್ಲಿ ಪ್ರೈಮರು ಮತ್ತು ಶೈನರ್ ಫೌಂಡೇಶನ್ 3 ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಅದು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ BB ಕ್ರೀಮ್ ಮತ್ತು ನೈಬಿ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡೂ. ಈ ಥರ BB ಕ್ರೀಮ್ ಇಲ್ಲ ಫೌಂಡೇಶನ್ ಕ್ರೀಮ್ ಹಾಕೋವಾಗೂ ಅಷ್ಟೇ ತುಂಬಾ ಹಚ್ಕೊಂಡು ಬೂದಿ ಥರ ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಒಂದೊಂದು ಲೇಯರ್ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇನ್ ಕೇಸ್ ಮತ್ತೆ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ನಾವು ಕಾಂಪ್ಯಾಕ್ಟಿಂದ ಪ್ಯಾಚಸ್ ಕೊಡ್ಬೋದು. ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸ್ಕಿನ್ಗೆ ಅಡ್ಜಸ್ಟ್ ಆಗಬೇಕು. ಯಾವುದೇ ರೀತಿ ಫೌಂಡೇಶನ್ ಎಲ್ಲ ಹಚ್ಚುವಾಗ ಹಾಗೆ ಫಸ್ಟ್ ಟೈಮ್ ಹಚ್ಚಾಗಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಬೂದಿ ಥರ ಕಾಣುತ್ತೆ, ಹೆವಿ ಹಚ್ಬಿಟ್ಟಿದ್ದೀವಿ ಅನ್ನೋ ಥರ ಕಾಣುತ್ತೆ. ಆಮೇಲೆ ಹೋಗ್ತಾ ಅದು ಸ್ಕಿನ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ ಎಷ್ಟು ಫೇಸ್ ಈಗಲೇ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ ಅಂತ. ನೀವು ಫೇಸಿಗೆಲ್ಲ ಯಾವ ರೀತಿ ಕಲರ್ ಮತ್ತು ಟಚ್ ಕೊಟ್ಟಿರ್ತೀರಾ ಸೇಮ್ ಕಲರ್ ನೀವು ನೆಕ್ಕಿಗೂ ಕೊಡಬೇಕಾಗತ್ತೆ. ಇಲ್ಲಾಂದರೆ ಪೂರ ಡಿಫ್ರೆನ್ಸ್ ಬಂದುಬಿಡುತ್ತೆ. ಫೇಸೇ ಬೇರೆ ಕಲರ್, ನೆಕ್ಕೇ ಬೇರೆ ಕಲರ್ ಬಂದುಬಿಡುತ್ತೆ. ಫೋಟೋಸ್ ಎಲ್ಲ ಚೆನ್ನಾಗೇ ಕಾಣಲ್ಲ. ಹಾಗಾಗಿ ನಾನು ಫಸ್ಟು ಫೇಸ್ಗೆ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಅದೇ ಕಲರ್ನ ನೆಕ್ಕಿಗೆ ಕೂಡ ಕೊಡ್ತೀನಿ, ಅದೇ ಸೇಮ್ ಮ್ಯಾಚ್ ಆಗೋ ಥರ. ಸೊ ಈಗ ಮತ್ತೆ ಬ್ಲೈಂಡರಲ್ಲಿ ಬ್ಲೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನೆಕ್ಕಿಗೂ ನಾನು ಸ್ವಲ್ಪ ಫೌಂಡೇಶನ್ ಹಾಕಿ ಸೊ ಕಲರ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಐ ಮೇಕಪ್ ಮಾಡ್ತಾ ಇದ್ದೀನಿ. ಸೊ ಐ ಮೇಕಪ್ ಮಾಡೋ ಮುಂಚೆ ಸ್ವಲ್ಪ ಕನ್ಸಿಲರ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕಣ್ಣೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಕನ್ಸಿಲರ್ ಹಚ್ಕೊಂಡು ಸ್ವಲ್ಪ ಬ್ರೈಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಐ ಶ್ಯಾಡೋ ಹಾಕ್ತಾ ಇದ್ದೀನಿ. ಸೊ ಐ ಶ್ಯಾಡೋ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಹಾಕೋಬೋದು. ನಾನು ಸ್ವಲ್ಪ ಸ್ಯಾರಿ ಮ್ಯಾಚಿಂಗ್ ಲೈಟ್ ಕಲರೇ ಹಾಕ್ಕೋತಾ ಇದ್ದೀನಿ. ನನ್ನ ಸಿಸ್ಟರ್ ಅಂತೂ ಐಸ್ ತುಂಬ ಬ್ಲಿಂಕ್ ಮಾಡ್ತಾ ಇದ್ಲು. ಅವ್ರಿಗೆ ಅದನ್ನೇ ಹೇಳ್ತಾರೆ, ಬ್ಲಿಂಕ್ ಮಾಡಬೇಡ, ಕ್ಲೀನಾಗಿ ಫಿನಿಶಿಂಗ್ ಬರಲ್ಲ ಅಂತ. ಸೊ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ತುಂಬ ಡಾರ್ಕ್ ಟಚ್ ಕೊಟ್ಟಿಲ್ಲ ನಾನು. ಸೊ ನೆಕ್ಸ್ಟ್ ಈಗ ಐಲೈನರ್ ಹಚ್ಕೋತಾ ಇದ್ದೀನಿ. ಸೊ ಐಲೈನರ್ 3-4 ಟೈಪ್ ನೀವು ಹಾಕೋಬೋದು. ಒಂದು ಕಣ್ಣು ಸ್ವಲ್ಪ ದಪ್ಪ ಕಾಣಬೇಕಂತ ಹೇಳಿದ್ರೆ ಲೇಯರ್ ದಪ್ಪ ಬರಬೇಕು, ಲೈನ್ಸ್ ದಪ್ಪ ಬರಬೇಕು. ಅದರಲ್ಲೂ ಸೈಡ್ಗೆ ಸ್ವಲ್ಪ ಲೈನ್ ಸಣ್ಣದಾಗಿ ಬಂತು, ಮಧ್ಯ ದಪ್ಪ ಬಂದರೆ ಐ ದಪ್ಪ ಕಾಣುತ್ತೆ. ಮತ್ತು ಉದ್ದ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀವು ಲೈನ್ನ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಉದ್ದ ಕಾಣುತ್ತೆ. ಸೊ ನಿಮಗೆ ಫೇಸ್ ಪ್ರಕಾರ ಕಣ್ಣು ಹೇಗೆ ಕಾಣಬೇಕು ಅನ್ನೋ ಪ್ರಕಾರ ನೀವು ಐಲೈನರ್ ಹಚ್ಕೋಬೋದು. ನಾನೀಗ ಹೈಲೈಟರ್ ಹಚ್ಕೋತಾ ಇದ್ದೀನಿ, ಸ್ವಲ್ಪ ಚೀಕಿಗೆ ಮತ್ತು ನೋಸ್ಗೆ ಚೆನ್ನಾಗಿ ಕಾಣುತ್ತೆ ಅಂತ.
ಸೊ ಫೇಕ್ ಐಲ್ಯಾಶ್ ಕೂಡ ತೊಗೊಂಡಿದ್ವಿ. ನಾವು ತುಂಬ ಟ್ರೈ ಮಾಡಿದ್ವಿ ಅದನ್ನು ಅನ್ಸೋಕ್ಕೆ, ಬಟ್ ಟೈಮ್ ಆಗಿಬಿಟ್ಟಿತ್ತು, ತುಂಬ ಗಡಿ ಬಿಡಿ ಮಾಡ್ತಾಯಿದ್ರು ಅಂತ. ಅದಕ್ಕೆ ಅಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಮಸ್ಕರ ಹಾಕ್ತಾ ಇದ್ದೀನಿ. ಸೊ ಅದೆಲ್ಲ ಮ್ಯಾನೇಜ್ ಮಾಡೋಣ ಅಂತ. ಸೊ ಈಗ ನೆಕ್ಸ್ಟ್ ಐಬ್ರೋಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐಬ್ರೋಸ್ ಹಚ್ಚೋದ್ರಿಂದ ಮೇಕಪ್ ಫಿನಿಶಿಂಗ್ ಬರುತ್ತೆ. ಸೊ ನೀವು ಏನಾದರೂ ಡೇ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿ, ಫೇಸ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೈಟ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಬ್ಲ್ಯಾಕ್ ಯೂಸ್ ಮಾಡಿ ಚೆನ್ನಾಗಿ ಕಾಣುತ್ತೆ. ಬ್ಲ್ಯಾಕ್ ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಸೂಟ್ ಆಗಲ್ಲ, ಒಂಥರ ಪ್ಯಾಚಸ್ ಕೊಟ್ಟಂಗೆ ಕಾಣುತ್ತೆ, ಎದ್ದು ಕಾಣ್ತಾ ಇರುತ್ತೆ ಫೇಸಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ನಿಮಗೆ ಬ್ರೌನ್ ಐಬ್ರೋಸ್ ಸಜೆಸ್ಟ್ ಮಾಡ್ತೀನಿ. ಸೊ ಈಗ ಫೈನಲ್ ಸ್ಟೆಪ್ ಲಿಪ್ಸ್ಟಿಕ್ ಹಚ್ತಾ ಇದ್ದೀವಿ. ಲಿಪ್ಸ್ಟಿಕ್ ಹಚ್ಚಬೇಕಾದ್ರೂ ಅಷ್ಟೇ ನಮ್ಮ ಲಿಪ್ಸ್ ಶೇಪ್ ಪ್ರಕಾರಕ್ಕಿಂತ ನಾವೇ ಲಿಪ್ಸ್ಗೆ ಶೇಪ್ ಕೊಡ್ಬೋದು ಲಿಪ್ಸ್ಟಿಕ್ಕಲ್ಲಿ. ಸೊ ನಾನು ಅದೇ ರೀತಿ ನೀಟಾಗಿ ಶೇಪ್ ಕೊಟ್ಟು ಹಚ್ಚುತ್ತಾ ಇದ್ದೀನಿ. ಈಗ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಜ್ಯುವೆಲರ್ಸ್ ಏನು ತೊಗೊಂಡಿದ್ವಿ ಅದನ್ನು ಹಾಕ್ತಾ ಇದ್ದೀನಿ. ಈಗ ಬೈತಲೆ ಬಟ್ಟೆ ಹಾಕ್ತಾ ಇದ್ದೀನಿ. ಸೊ ಈಗ ಪೂರ ಕಂಪ್ಲೀಟಾಗಿ ರೆಡಿ ಆಗಿದ್ದಾರೆ. ಆ್ಯಕ್ಚುಲಿ ನಾನು ಸ್ಯಾರಿಲಿ ಕಂಪ್ಲೀಟ್ ವೀಡಿಯೋನ ತೊಗೊಳಕ್ಕಾಗಲಿಲ್ಲ. ಸೊ ಅದಾದಮೇಲೆ ಇವರು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ರು, ಲೆಹೆಂಗಾ ಹಾಕಿದ್ರು. ಸೊ ಲೆಹೆಂಗಾದ ನಾನು ವೀಡಿಯೋ ತೊಗೊಂಡಿದ್ದೀನಿ. ಹೇಗೆ ಬಂದಿದೆ ಮೇಕಪ್ ನೋಡಿ. ಪಾರ್ಲರ್ಗೆ ಹೋಗಿ ಮಾಡ್ಕೊಳ್ಳೋಕ್ಕಿಂತ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ನಾವು ಮೆಟೀರಿಯಲ್ ಎಲ್ಲ ತೊಗೊಂಡ್ರೆ, ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡ್ರೆ ಮನೆಯಲ್ಲೇ ಮಾಡ್ಕೋಬೋದು. ಸೊ ಪಾಪು ನಾಮಕರಣ ಇತ್ತು. ಹೇಗೆ ಕಾಣ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ಇನ್ನೊಂದು ಮೇಕಪ್ ಕೂಡ ಮಾಡಿದ್ದೀನಿ, ಸೇಮ್ ಪ್ರಾಡಕ್ಟ್ ಯೂಸ್ ಮಾಡಿ. ಇವರ ಸಿಸ್ಟರ್ಗೂ ಕೂಡ ನಾನು ರೆಡಿ ಮಾಡಿದ್ದೀನಿ. ಸೊ ಇದಕ್ಕೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದ್ದೀನಿ. ಬನ್ನಿ ನೋಡೋಣ ಈ ಮೇಕಪ್ ಹೇಗೆ ಬರುತ್ತೆ ಅಂತ. ಈ ವಿಡಿಯೋದಲ್ಲಿ ಇವ್ರಿಗೆ ಮೇಕಪ್ ಮಾಡುವಾಗ ನಾನು ಹೇರ್ ಸ್ಟೈಲ್ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೆ. ಸೊ ಆ ವಿಡಿಯೋಲಿ ಮಾಡೋಕ್ಕೆ ತುಂಬ ಟೈಮ್ ಶಾರ್ಟೇಜ್ ಇತ್ತು ಫಸ್ಟ್ ಆಫ್ ಆಲ್. ಮತ್ತು ಗಡಿ ಬಿಡಿ ಮಾಡಿಬಿಟ್ರು. ಅವ್ರದ್ದಲ್ವ ಮೇನ್ ಫಂಕ್ಷನ್, ಪೂಜೆ ಕೂರಬೇಕಾಗಿತ್ತು, ನೆಂಟರೆಲ್ಲ ಬರ್ತಿದ್ರು. ಗೊತ್ತಲ್ಲ ಫಂಕ್ಷನ್ ಅಂದರೆ ಎಷ್ಟು ಗಡಿ ಬಿಡಿ ಇರುತ್ತೆ ಅಂತ. ಸೊ ಹಾಗಾಗಿ ಅರ್ಜೆಂಟ್ ಆಗೋಯ್ತು. ಇವ್ರಿಗೆ ಈಗ ನಾನು ಮತ್ತು ಇವ್ರು ರೆಡಿ ಆಗುವಾಗ ಟೈಮ್ ಇತ್ತು. ಸೊ ಹಾಗಾಗಿ ನೀಟಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ, ಪ್ಲಸ್ ನಿಮ್ಗೆ ಕೂಡ ತೋರಿಸ್ತಾ ಇದ್ದೀನಿ. ಅವ್ರಿಗೂ ನೀಟಾಗಿ ಮೇಕಪ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಇವ್ರಿಗೆ ಸೈಡ್ ಬಫ್ ತೆಗೆದು ಹೇರ್ ಸ್ಟೈಲ್ ಮಾಡೋಣ ಅಂತ ಸೈಡ್ ಬಫ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಆಗಲಿ ಆ ಥರ ಯಾವುದೂ ಇಲ್ಲ. ಜಸ್ಟ್ ಫ್ಯಾಮಿಲಿ ಫಂಕ್ಷನ್ ಇದು. ಮತ್ತು ನನ್ನ ಕಸಿನ್ಸ್ಗೆ ಮೇಕಪ್ ಮಾಡಿರೋದು. ನಾನು ಹೇಳಿದ್ನಲ್ಲ ತುಂಬ ಈ ಥರ ಮೇಕಪ್ಗಳು ಮಾಡಿದ್ದೀನಿ, ಬಟ್ ಅದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇದು ನಿಮಗೂ ಒಂದು ಇನ್ಫಾರ್ಮೇಷನ್ ಇರಲಿ, ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಪಾರ್ಲರ್ ರೀತಿ ಅಂತ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಥರ ಬಫ್ಫು ಬರಬೇಕು ಅಂತ ಹೇಳಿದ್ರೆ ಈ ಥರ ಕೂದಲೆಲ್ಲ ತೆಗೆದು ಹಿಂದೆ ಸ್ವಲ್ಪ ರಫ್ ಮಾಡಬೇಕು. ಆ ರಫ್ ಮಾಡಿದ್ರೆ ಬಫ್ಫು ಚೆನ್ನಾಗಿ ಬರುತ್ತೆ. ಕೂದಲು ರಫ್ ಇತ್ತು ಅಂತ ಸ್ಟ್ರೈಟ್ನರ್ ಏನು ಬೇಕಾಗಿರಲಿಲ್ಲ. ಇನ್ ಕೇಸ್ ನಿಮಗೆ ಕರೆಕ್ಟಾಗಿ ಬಫ್ ಎಲ್ಲ ಕೂರಲ್ಲ ಅಂತ ಹೇಳಿದರೆ ನೀವು ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡು ಬಫ್ ಎಲ್ಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಹೇರ್ ಸ್ಟೈಲು. ನಾನು ಹೇಳಿದ್ನಲ್ಲ ಹೇರ್ ಸ್ಪ್ರೇ ಅಂತ, ನೋಡಿ ಇದೇ ಹೇರ್ ಸ್ಪ್ರೇ ನಾವು ಯೂಸ್ ಮಾಡ್ತಾ ಇರೋದು. ಹೇರ್ಸ್ರೆಲ್ಲ ಫಿಕ್ಸ್ ಆದಮೇಲೆ ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ಹೇರ್ಸ್ ನೀಟಾಗಿ ಹಾಗೆ ಕೂರುತ್ತೆ. ಸ್ವಲ್ಪ ರಫ್ ಆಗಿರುತ್ತೆ ಬಟ್ ಹಾಗೆ ಕೂರುತ್ತೆ, ತುಂಬ ಚೆನ್ನಾಗಿರುತ್ತೆ ಸೆಟ್ ಮಾಡ್ಕೊಳ್ಳೋಕ್ಕೆ ಹೇರ್ ಸೆಟ್. ಈಗ ಸ್ವಲ್ಪ ಈ ಥರ ಸೈಡ್ ಬಫ್ ತೆಗೆದು ಬಫ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಷ್ಟೋ ಕೇಳ್ತಾರೆ ನೀವು ಪಾರ್ಲರ್ ಕೋರ್ಸ್ ಆ ಥರ ಏನಾದರೂ ಮಾಡಿದ್ದೀರಾ ಅಂತ. ಈ ಥರ ಏನೂ ಮಾಡಿಲ್ಲ. ಇದು ಆ್ಯಕ್ಚುಲಿ ನನ್ನ ಹಾಬಿ, ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ನೋಡಿ ಮಾಡಿ ಕಲ್ತಿರೋದಷ್ಟೇ. ಜಸ್ಟ್ ಇದು ನನ್ನ ಹಾಬಿ. ಮತ್ತು ನನ್ನ ಹಾಬಿನ ಅಪ್ಗ್ರೇಡ್ ಮಾಡ್ಕೋತಾ ಇರ್ತೀನಿ. ಈಗ ಏನೇನು ಟ್ರೆಂಡಿಂಗ್ ಬಂದಿರುತ್ತೆ, ಈಗ ಹೇಗೆ ಸ್ಟೈಲು ಮೇಕಪ್ ಆ ಥರ ಎಲ್ಲ ಬಂದಿರುತ್ತಲ್ಲ, ಸೊ ನನ್ನ ಹಾಬಿನ ಅಪ್ಗ್ರೇಡ್ ಕೂಡ ಮಾಡ್ಕೋತಾ ಇರ್ತೀನಿ ಅಷ್ಟೇ. ಆ್ಯಕ್ಚುಲಿ ಈ ಡ್ರೆಸ್ಗೆ ಮತ್ತು ಈ ಹೇರ್ ಸ್ಟೈಲ್ಗೆ ಬೈತಲೆ ಬಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತ ನಾನೇ ಸಜೆಸ್ಟ್ ಮಾಡಿದೆ. ಸೊ ಈಗ ಸೇಮ್ ಫಸ್ಟ್ ನಾನು ಮಾಯ್ಶ್ಚರೈಸೇಷನ್ ಹಚ್ಕೋತಾ ಇದ್ದೀನಿ ಲ್ಯಾಕ್ಮಿ ಅವರ. ಸೊ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ, ಬಟ್ ಸ್ಟೆಪ್ ಬೈ ಸ್ಟೆಪ್ ಗೊತ್ತಿರಲ್ಲ. ಫಸ್ಟು ಯಾವ್ದು ಹಚ್ಕೋಬೇಕು, ಯಾವ್ದು ಹಚ್ಕೊಂಡ್ರೆ ಒಳ್ಳೆಯದು, ಯಾವ ಥರ ಮೇಕಪ್ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಸ್ಟೆಪ್ನ ತೋರಿಸ್ತಾ ಇದ್ದೇನೆ.
ಮತ್ತು ನನ್ನ ಲಾಸ್ಟ್ ವೀಡಿಯೋನಲ್ಲಿ ಸ್ಕ್ರಬ್ ಹೇಗೆ ಮಾಡ್ಕೊಳ್ಳೋದು, ಫೇಶಿಯಲ್ ಹೇಗೆ ಮಾಡ್ಕೊಳ್ಳೋದು, ಪಾರ್ಲರ್ ಅಂತ ಫೇಶಿಯಲ್ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದು ಕೂಡ ವಿಡಿಯೋ ನೋಡಿ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೈಮರ್ ಹಚ್ಕೋತಾ ಇದ್ದೀನಿ. ಸೊ ಈಸಿ ಆಗುತ್ತೆ ಅನ್ನೋದಕ್ಕಿಂತ ಲೈಕ್ ನಿಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಮನೇಲೇ ಮಾಡ್ಕೋಬೋದಲ್ಲ ಈ ಥರ ಇರುತ್ತೆ ಅಂತ. ಸೊ ನೋಡಿ ಈ ಥರ ಫಂಕ್ಷನ್ ಇದ್ದಾಗ 1 ಡೇ ಬಿಫೋರ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನಾನೀಗ ಸೀರಮ್ ಹಚ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನೀಗ BB ಕ್ರೀಮ್ ಮತ್ತು ನೈಬಿ ಅವರ 3-in-1 ಕ್ರೀಮ್ ಬರುತ್ತಲ್ಲ, ಸ್ಟ್ರೋಬ್ ಕ್ರೀಮ್, ಅದು ಎರಡು ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಬ್ಲೈಂಡ್ ಮಾಡ್ಕೋತಾ ಇದ್ದೀನಿ ಫೇಸ್ಗೆ. ನಿಮ್ಮ ಈ ನಾನಲ್ಲೇ ಎಲ್ಲ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ತೊಗೋಬೋದು, ಇಲ್ಲ ಅಂತ ಹೇಳಿದರೆ ಸ್ಟೋರಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಸ್ಟೋರಲ್ಲಿ ವಿಸಿಟ್ ಮಾಡಿದ್ರೆ ಟ್ರಯಲ್ ಆ್ಯಂಡ್ ಎರರ್ ಇರುತ್ತೆ, ನೀವೇ ಚೆಕ್ ಮಾಡಿ ಅವ್ರು ಅಪ್ಲೈ ಮಾಡ್ತಾರೆ ಫೇಸ್ಗೆ ಸೂಟ್ ಆಗುತ್ತಾ ಇಲ್ವಾ, ಹೇಗೆ ಕಾಣ್ತೀರಾ ಅಂತ. ಸೊ ಅದೆಲ್ಲ ನೋಡ್ಕೊಂಡು ನೀವು ತೊಗೋಬೋದು. ಸೊ ನಾನಿಲ್ಲಿ ಲ್ಯಾಕ್ಮಿ ಅವರ ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಶೈನರ್ನ ಹಚ್ಚುತ್ತಾ ಇದ್ದೀನಿ. ಸೊ ಸ್ವಲ್ಪ ಶೈನರ್ನೆಲ್ಲ ಬ್ಲೈಂಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಐಲೈನರ್ ಕೂಡ ಹಚ್ಚುತ್ತಾ ಇದ್ದೀನಿ. ಸೊ ಸ್ವಲ್ಪ ಐಲೈನರ್ನ ತಿಕ್ಕಾಗಿ ಹಚ್ಚಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ಜೊತೆಗೆ ಹೈಲೈಟರ್ ಮತ್ತು ಮಸ್ಕರ ಕೂಡ ಹಚ್ಚಿದಾಗ ಒಳ್ಳೆ ಫಿನಿಶಿಂಗ್ ಬಂತು. ಸೊ ಈಗ ಐಬ್ರೋ ಹಚ್ಚುತ್ತಾ ಇದ್ದೀನಿ. ಐಬ್ರೋ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಒಳ್ಳೆ ಫಿನಿಶಿಂಗ್ ಲುಕ್ ಕೊಡುತ್ತೆ, ಮೇಕಪ್ ಫಿನಿಶಿಂಗ್ ಲುಕ್. ಸೊ ಐಬ್ರೋ ಕೂಡ ಆಗಿದೆ ಮತ್ತು ಲಿಪ್ಸ್ಟಿಕ್ ಕೂಡ ಹಚ್ಚುತ್ತಾ ಇದ್ದೀನಿ. ಸೊ ಡ್ರೆಸ್ ಮ್ಯಾಚಿಂಗ್ ಆಗುತ್ತೆ ಅನ್ನಿಸ್ತು. ಸೊ ಲಿಪ್ಸ್ಟಿಕ್ ಕೂಡ ಹಚ್ಚುತ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಈ ವಿಡಿಯೋಯಿಂದ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅನ್ಕೋತೀನಿ. ಸೊ ಫೈನಲ್ ಲುಕ್ ಈ ಥರ ಬಂದಿದೆ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಯಾವ ಮೇಕಪ್ ಚೆನ್ನಾಗಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.